Hello guys, today I am discussing some entrance questions on surface chemistry. So the first question is, a plot of log of x by m versus log p for absorption of gas on solid gives a straight line with slope equal to. So ನಿಮಗೆ ಗೊತ್ತಿದೆ ನಾವು log of x by m versus log p ಆ ಒಂದು ಗ್ರಾಫ್ ನ ನಾವು ಸ್ಟಡಿ ಮಾಡಿದ್ವಿ ಹೌದಾ ಫ್ರಾಂಡ್ಲಿಚ್ ಅಬ್ಸಾರ್ಪ್ಷನ್ ಐಸೋಟೋಪ್ ನ ಸ್ಟಡಿ ಮಾಡುವಾಗ ಸೊ ಈ ಗ್ರಾಫ್ ನ ನಾವು ಸ್ಟಡಿ ಮಾಡಿದ್ವಿ ಸೊ ಈ ಗ್ರಾಫ್ ಅಲ್ಲಿ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ಗ್ಯಾಸ್ ಆನ್ ಸಾಲಿಡ್ ಈಸ್ ಎ ಸ್ಟ್ರೈಟ್ ಲೈನ್ ಓಕೆ ಸ್ಟ್ರೈಟ್ ಲೈನ್ ವಿತ್ ಸ್ಲೋಪ್ ಈಕ್ವಲ್ ಟು ಅಂತ ಕೇಳಿದ್ದಾರೆ ಸೊ ಅಲ್ಲಿ ನಮಗೆ ಸ್ಟ್ರೈಟ್ ಲೈನ್ ಕೂಡ ಅಪಿಯರ್ ಆಗಿತ್ತು ಸೊ ಅಲ್ಲಿ ಸ್ಲೋಪ್ ಯಾವ್ದು ಬರುತ್ತೆ ಅಂತ ಕೇಳ್ತಾ ಹೋಗಿದ್ದಾರೆ ಓಕೆನಾ ಸೊ ನಿಮ್ಗೆ ಗೊತ್ತು ಅಕಾರ್ಡಿಂಗ್ ಟು ಫ್ರಾಂಡ್ಲಿಚ್ ಅಬ್ಸಾರ್ಪ್ಷನ್ ಐಸೋಟೋಪ್ x by m is equal to k into p power 1 by n, right? So here x by m means amount of gas means amount of adsorbate is gets adsorbed on the mass of the adsorbent ಅಂತ ಹೇಳಿ ಅಂದ್ರೆ ಎಷ್ಟು amount of adsorbate adsorb ಆಗುತ್ತೆ given mass of a adsorbent ಅಂತ ಹೇಳಿ ಓಕೆನಾ ಸೊ ಇಲ್ಲಿ amount of gas adsorbed on the surface of adsorbent ಅನ್ನೋದು ಇಲ್ಲಿ ಡಿಪೆಂಡ್ ಆಗುತ್ತೆ x by m ಅಂತಂದ್ರೆ ಓಕೆ so here is equal to k is the constant, it is proportionality constant and p to the power of 1 by n because the amount of gas adsorbed on the mass of the adsorbent is depends upon the pressure ಅಂತ ಹೇಳಿ particular pressure ಅಲ್ಲಿ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಹೋಗುತ್ತೆ ಈ ಈಕ್ವೇಷನ್ ಓಕೆ ಸೊ ಇಲ್ಲಿ x by m is equal to k into p to the power of 1 ಸೊ ಏನು ಚೇಂಜ್ ಮಾಡ್ತಿದ್ವಿ ನಾವು ಲಾಗ್ ತಗೋತಾ ಇದ್ವಿ ಲಾಗ್ ತಗೊಂಡ್ರೆ ಏನಾಗ್ತಿತ್ತು log of x by m is equal to log k plus 1 by n into log p, right? So ಇದನ್ನ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ so this is similar to the equation of straight line ಅಲ್ವಾ so ನಮಗೆ straight line ಕೊಡ್ತಾ ಇದೆ ಅಂದ್ರೆ equation ಏನ ಕಾಣಿಸ್ತಿದೆ ನಮಗೆ straight line equation ತರ ಕಾಣಿಸ್ತಿದೆ so ಹಾಗೆ straight line equation y is equal to c plus m into x, right? So this is the equation of straight line. So ಇಲ್ಲಿ ನಮಗೆ ಈ log k ಅನ್ನೋದೇನಿದೆ ಇದನ್ನ c ಅಂತ ಹೇಳಿ c ಅಂತಂದ್ರೆ ಇದು ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ ನಾವೇನು ಗ್ರಾಫ್ ಬರ್ತೀವಿ ಸೊ ಅಲ್ಲಿ ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ ಗ್ರಾಫ್ ಅಂತ ಹೀಗೆ ಅಪಿಯರ್ ಆಗುತ್ತೆ ರೈಟ್ ಸೊ ದಿಸ್ ಇಸ್ ದಿ ಇಂಟರ್ಸೆಪ್ಟ್ ಅಂದ್ರೆ ವ್ಯಾಲ್ಯೂ ಏನು ಬರುತ್ತೆ log k ಬರುತ್ತೆ which is equal to c ಆಗಿರುತ್ತೆ then slope is equal to log of x by m here log p, right? So now the equation ನೋಡ್ತಾ ಇದ್ದೀವಿ log of x by m versus log p ನಮಗೆ ಸ್ಟ್ರೈಟ್ ಲೈನ್ ಅಪಿಯರ್ ಆಗಿದೆ ಇದನ್ನ ನಾವು ಇಂಟರ್ಸೆಪ್ಟ್ ಅಂತ ಹೇಳ್ತೀವಿ log k is equal to intercept then slope is equal to 1 by n so this is the slope okay so ಹಾಗಾದ್ರೆ ಆಪ್ಷನ್ ಯಾವುದು ರೈಟ್ ಆಗುತ್ತೆ ಆಪ್ಷನ್ ಸಿ is the right answer clear so ಯಾಕೆ 1 by n ನಾವು ಸ್ಲೋಪ್ ಅಂತೀವಿ ನೋಡ್ತಾ ಇದ್ದೀವಿ ಗ್ರಾಫ್ ಅಪಿಯರ್ ಆಗಿದೆ log of x by m versus log p ಇದೆ ಸೊ ನಮಗೆ ಸ್ಟ್ರೈಟ್ ಲೈನ್ ಅಪಿಯರ್ ಆಗ್ತಾ ಇದೆ ಸೊ ಸ್ಟ್ರೈಟ್ ಲೈನ್ ಅಪಿಯರ್ ಆಗ್ತಾ ಇದೆ ಅಂತಂದ್ರೆ ಸ್ಲೋಪ್ ನಮಗೆ ಯಾವ ಕೊಡ್ತಾ ಇದೆ 1 by n ಸ್ಲೋಪ್ ಕೊಡುತ್ತೆ ಹಾಗೆ ಇರುವಂತದ್ದು ಇದನ್ನ ಏನಂತ ಹೇಳ್ತೀವಿ ಇಂಟರ್ಸೆಪ್ಟ್ ಅಂತ ಹೇಳ್ತಾ ಹೋಗ್ತೀವಿ ಕ್ಲಿಯರ್ ಓಕೆ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್ which of the following is the correct variation of physics option ಸೊ ನೋಡ್ತಾ ಇದ್ದೀರಾ ಇಲ್ಲಿ ಒಂದಷ್ಟು ಗ್ರಾಫ್ಸ್ ಗಳನ್ನ ಕೊಟ್ಟಿದ್ದಾರೆ ಹೌದಾ ಸೊ ಇದರಲ್ಲಿ ಯಾವುದು ಫಿಸಿಕ್ಸ್ ಆಪ್ಷನ್ ಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ ಅಂತ ಕೇಳ್ತಾರೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ತುಂಬಾನೇ ಈಸಿ ಇದೆ ಸೊ ಇಲ್ಲಿ log x by m ವರ್ಸಸ್ ಟೆಂಪರೇಚರ್ ಕರ್ವ್ನ ಕೊಟ್ಟಿದ್ದಾರೆ x by m ಅಂದ್ರೆ ಏನು ನಾನು ಆಲ್ರೆಡಿ ಲಾಸ್ಟ್ ಕ್ವೆಶ್ಚನ್ ಡಿಸ್ಕಸ್ ಮಾಡುವಾಗ ಹೇಳಿದೆ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಆನ್ ದಿ ಸರ್ಫೇಸ್ ಆಫ್ ಅಡ್ಸಾರ್ಬೆಂಟ್ ಅಂತ ಹೇಳ್ಬಿಟ್ಟು ಹೌದಾ ಸೊ ಅಡ್ಸಾರ್ಬೆಂಟ್ ನಲ್ಲಿ ಎಷ್ಟು ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ ಆಗುತ್ತೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಇದು ವರ್ಸಸ್ ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ ಹಾಗೂ ಈ ಅಮೌಂಟ್ ಆಫ್ ಅಬ್ಸಾರ್ಪ್ಷನ್ ಹೇಗೆ ವೇರಿ ಆಗುತ್ತೆ ಅಂತ ನೋಡ್ತಾ ಹೋಗ್ಬೇಕಾಗುತ್ತೆ ಸೊ ಈಗ ಅಬ್ಸರ್ವ್ ಮಾಡಿ ಅಮೌಂಟ್ ಆಫ್ ಗ್ಯಾಸ್ ಏನಾಗ್ತಿದೆ ಅಬ್ಸಾರ್ಬ್ ಆಗೋದು ಇನ್ಕ್ರೀಸ್ ಆಗ್ತಾ ಇದೆ ವಿತ್ ದ ಇನ್ಕ್ರೀಸ್ ಆಫ್ ಟೆಂಪರೇಚರ್ ಇಫ್ ಈ ಇನ್ಕ್ರೀಸ್ ದಿ ಟೆಂಪರೇಚರ್ the x by m value is also increases therefore it is a straight line so straight line appear ಆಗ್ತಾ ಇದೆ ಹೌದಾ ಸೊ ಅಂದ್ರೆ ಇದು ಯಾವ ಅಬ್ಸಾರ್ಪ್ಷನ್ ಆಗುತ್ತೆ ಹಾಗಾದ್ರೆ x by m versus temperature if x by m increases temperature also increases temperature increase ಆದರೂ ಕೂಡ x by m value ಕೂಡ ಏನಾಗ್ತದೆ increase ಆಗ್ತದೆ so this is purely a chemisoption ಹೌದಾ chemisoption ಅಲ್ಲಿ ಮಾತ್ರ amount of gas adsorbed is directly proportional to temperature increase ಆದರೂ ಕೂಡ absorption increase ಆಗ್ತಾ ಇದೆ ಅಂದ್ರೆ ಅದು ಯಾವಾಗಂತ obviously chemisoption ಆಗುತ್ತೆ so this is chemisoption okay chemisoption
And next term ನೋಡ್ತಾ ಇದ್ದಾರೆ x by m value versus temperature ಇದೆ. But here if the temperature increases x by m decreases. So ಇದು ಯಾವಾಗುತ್ತೆ physics option. Physics option ಅಲ್ಲಿ ಮಾತ್ರ temperature increase ಆದಾಗ ಕೂಡ amount of absorption ಏನಾಗುತ್ತೆ decrease ಆಗ್ತಾ ಬರುತ್ತೆ, because physics option is inversely proportional to temperature. Therefore this is for physics option. Physics option. So here x by m is versus temperature. Here also if the temperature increases, the amount of gas absorbed is also increases up to some extent, and after that it is also decreases. ನಿಮಗೆ ಗೊತ್ತಿದೆ ಒಂದು ಎಕ್ಸ್ಟೆಂಟ್ ತನಕ ಮಾತ್ರ ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಕೂಡ ಕೆಮಿಸ್ ಆಪ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಫ್ಟರ್ ದಟ್ ಏನಾಗುತ್ತೆ ಅದು ಕೂಡ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ಫಾರ್ ಕೆಮಿಸ್ ಆಪ್ಷನ್. ಸೊ ಇದು ಕೆಮಿಸ್ ಆಪ್ಷನ್ ಆಯ್ತು. ಕೆಮಿಸ್ ಆಪ್ಷನ್ ಕರೆಕ್ಟಾ? ಸೊ ಈಗ ನಾವು ಕೇಳಿರೋದು ಯಾವುದು ನಮಗೆ ಫಾರ್ ಫಿಸಿಕ್ಸ್ ಆಪ್ಷನ್ ಗೆ ಯಾವ ಕರೆಕ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎರಡು ಕೂಡ ಕೆಮಿಸ್ ಆಪ್ಷನ್ ಆಗಿದೆ. ಸೊ ಇದು ಯಾವ್ದಾಗಿದೆ ಫಿಸಿಕ್ಸ್ ಆಪ್ಷನ್. ಸೊ ದ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Given graph or data 1, 2, 3 and 4 represented general trends observed for different physics option and chemis option. Okay, ಕೊಟ್ಟಿರುವಂತ ಡಾಟಾದಲ್ಲಿ ಏನು ಗ್ರಾಫ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಿಸಿಕ್ಸ್ ಆಪ್ಷನ್ ಕರ್ವ್ಸ್ ಕೂಡ ಇದೆ, ಕೆಮಿಸ್ ಆಪ್ಷನ್ ಕರ್ವ್ ಕೂಡ ಇದೆ. ಓಕೆನಾ? ಸೊ ಹಿಯರ್ process under physics option and the chemis option, process under mild condition of temperature and pressure, which of the following choices about 1, 2, 3 and 4 is are correct answers ಅಂತ ಹೇಳಿದ್ರು. ಸೊ ಇಲ್ಲಿ ಕೊಟ್ಟಿರುವಂತ ಗ್ರಾಫ್ಸ್ ಅಲ್ಲಿ ಫಿಸಿಕ್ಸ್ ಆಪ್ಷನ್ ಕರ್ವ್ಸ್ ಕೂಡ ಇದೆ, ಹಾಗೆ ಕೆಮಿಸ್ ಆಪ್ಷನ್ ಕರ್ವ್ಸ್ ಕೂಡ ಇದೆ. ಸೊ ಇಲ್ಲಿ ಮೈಲ್ಡ್ ಕಂಡೀಷನ್ ಅಂತಂದ್ರೆ ಮೈಲ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಕಂಡೀಷನ್ ಅಲ್ಲಿ ಯಾವ ಚಾಯ್ಸ್ ಇಲ್ಲಿ ಪರ್ಫೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೈಲ್ಡ್ ಕಂಡೀಷನ್ ಅಲ್ಲಿ ಇಲ್ಲಿರುವಂತ ಪ್ರೋಸೆಸ್ ಅಲ್ಲಿ ಯಾವುದು ಚಾಯ್ಸ್ ಕರೆಕ್ಟ್ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ನೋಡ್ತಾ ಇದ್ದೇವೆ ಗ್ರಾಫ್ಸ್ ಗಳನ್ನ ಅಬ್ಸರ್ವ್ ಮಾಡಿ 1, 2, 3, 4 ಗ್ರಾಫ್ಸ್ ಇದೆ. ಇಲ್ಲಿ ಕೆಲವೊಂದು ಫಿಸಿಕ್ಸ್ ಆಪ್ಷನ್ ಕರ್ವ್ಸ್ ಗಳು ಇದೆ, ಕೆಮಿಸ್ ಆಪ್ಷನ್ ಕರ್ವ್ಸ್ ಇದೆ. ಇದರಲ್ಲಿ ಯಾವ ಕರ್ವ್ಸ್ ಗಳು ಮೈಲ್ಡ್ ಕಂಡೀಷನ್ ಅಲ್ಲಿ ಟೇಕ್ಸ್ ಪ್ಲೇಸ್ ಆಗುತ್ತೆ, ಅಂದ್ರೆ ಟೆಂಪರೇಚರ್ ಮತ್ತೆ ಪ್ರೆಷರ್ ಮೈಲ್ಡ್ ಕಂಡೀಷನ್ ಇದ್ದಾಗ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಾಯ್ಸಸ್ ಕೇಳಿದರೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈಗ ನೋಡ್ತಾ ಹೋಗೋಣ. ಫಸ್ಟ್ ಇದು ಯಾವ ಕರ್ವ್ಸ್ ಗಳು ಅಂತ ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಜಸ್ಟ್ ಈಗ ಅಬ್ಸರ್ವ್ ಮಾಡಿ x by m versus temperature curve. Already last question we discuss ಮಾಡಿದ್ವಿ. If temperature increases, x by m value decreases. So it is purely physics option curve. Okay. Next coming to x by m versus temperature. Here, if temperature increases, the x by m value also increases. So it is chemis option, right? Next one. So here, x by m versus pressure curve. ಇಲ್ಲಿ ಟೆಂಪರೇಚರ್ ಇಲ್ಲ, ಪ್ರೆಷರ್ ಇದೆ. ಸೊ ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ಡ್ ವರ್ಸಸ್ ಪ್ರೆಷರ್. ಸೊ ಅಮೌಂಟ್ ಆಫ್ ಗ್ಯಾಸ್ ಯಾವ ರೀತಿ ಡಿಪೆಂಡ್ ಆಗಿದೆ ಪ್ರೆಷರ್ ಮೇಲೆ. ಇಫ್ ಪ್ರೆಷರ್ ಇನ್ಕ್ರೀಸಸ್ ಅಮೌಂಟ್ ಆಫ್ ಗ್ಯಾಸ್ ಏನಾಗುತ್ತೆ ಅಂತ ನೋಡ್ತಾ ಹೋದಾಗ ಈಗ ನೋಡ್ತಾ ಇದೀವಿ. ಇಫ್ ದ ಪ್ರೆಷರ್ ಇನ್ಕ್ರೀಸಸ್ ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ಡ್ ಇಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಬಟ್ ಅಬ್ಸರ್ವ್ ದಿ ಟೆಂಪರೇಚರ್. ಹಿಯರ್ ಇನ್ ದ 200 Kelvin temperature the absorption is more, right? So in the 250 Kelvin, if increase the temperature, what happens? The curve is decreases the value. Value ಏನಾಗಿದೆ x by m value decrease ಆಗಿದೆ ಅಲ್ವಾ? ಸೊ ಹಾಗಾದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅಬ್ಸಾರ್ಪ್ಷನ್ ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಇದು ಯಾವ ಕರ್ವ್ ಆಗಿರುತ್ತೆ? ಆಬ್ವಿಯಸ್ಲಿ ಇಟ್ ಈಸ್ ಫಿಸಿಕ್ಸ್ ಆಪ್ಷನ್ ಕರ್ವ್. ಓಕೆ, ಸೊ ನಮ್ಗೆ ಗೊತ್ತು ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರು ಕೂಡ ಅಬ್ಸಾರ್ಪ್ಷನ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಆಬ್ವಿಯಸ್ಲಿ ಆಗಿದೆ ಇಲ್ಲಿ. ಬಟ್ ಟೆಂಪರೇಚರ್ ನ ಚೇಂಜ್ ಮಾಡಿದಾಗ ಮೀನ್ಸ್ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದಾಗ ಕರ್ವ್ ಏನಾಗ್ತಾ ಇದೆ? ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ ಡಿಕ್ರೀಸ್ ಆಗ್ತಾ ಇದೆ. ಅಂದ್ರೆ ಇದು ಆಬ್ವಿಯಸ್ಲಿ ಯಾವ ಕರ್ವ್ ಆಗಿರುತ್ತೆ? ಫಾರ್ ಫಿಸಿಕ್ಸ್ ಆಪ್ಷನ್ ಆಗಿರುತ್ತೆ. ಸೊ ದಿಸ್ ಇಸ್ ಫಾರ್ ಫಿಸಿಕ್ಸ್ ಆಪ್ಷನ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ಸೊ ಹಿಯರ್ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ಡಿಸ್ಟೆನ್ಸ್ ಆಫ್ ಮಾಲಿಕ್ಯೂಲ್ ಫ್ರಮ್ ದಿ ಸರ್ಫೇಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಯಾವ ಕರ್ವ್ ಅಬ್ಸರ್ವ್ ಮಾಡ್ತೀವಿ? ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಆಕ್ಟಿವೇಶನ್ ಎನರ್ಜಿನ ಕೊಟ್ಟಿದ್ದಾರೆ. ನಾವು ಆಕ್ಟಿವೇಶನ್ ಎನರ್ಜಿ ಬೇಕು ಅಂತಂದ್ರೆ amount of gas absorbed on the surface of adsorbent, it requires activation energy. That means activation energy na acquire ಮಾಡೋದು ಯಾವುದು? ಕೆಮಿಸ್ ಆಪ್ಷನ್. ಕೆಮಿಸ್ ಆಪ್ಷನ್ ಅಲ್ಲಿ ಮಾತ್ರ ನಾವು ಏನು ಮಾಡ್ತೀವಿ? ಆಕ್ಟಿವೇಶನ್ ಎನರ್ಜಿನ ಸಪ್ಲೈ ಮಾಡ್ತೀವಿ. ಫಿಸಿಕ್ಸ್ ಆಪ್ಷನ್ ಯಾವುದೇ ರೀತಿ ಆಕ್ಟಿವೇಶನ್ ಎನರ್ಜಿ ಬೇಡ, ರೈಟ್? ಸೊ ಇಲ್ಲಿ ಆಕ್ಟಿವೇಶನ್ ಎನರ್ಜಿ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡ್ತಿದ್ರಿ ಯಾವ ಕರ್ವ್ ಆಗಿರುತ್ತೆ? ಕೆಮಿಸ್ ಆಪ್ಷನ್. ಸೊ ದಿಸ್ ಇಸ್ ಕೆಮಿಸ್ ಆಪ್ಷನ್. ಅರ್ಥ ಆಗ್ತಿದೆಯಾ? ಸೊ ಈಗ ನಿಮಗೆ ಯಾವ ಕರ್ವ್ ಅಂತ ಗೊತ್ತಾಗಿದೆ. ಸೊ ಈಗ ಆಪ್ಷನ್ ನೋಡ್ತಾ ಹೋಗೋಣ.
mild condition ಯಾವ್ದು ಆಗಬಹುದು ಅಂತ ಹೇಳಿದ್ರು. So first is physisorption, right? First is physisorption, yes. Second is chemisorption. Second is ಯಾವ ಹೇಳಿದರೆ this is chemisorption, right? ಇದು option correct. Next second one ನೋಡೋಣ. First is physisorption, yes, first is physisorption, and then third is chemisorption. No, third is not a chemisorption, so this is wrong option. It takes place ಆಗೋದಿಲ್ಲ. Next fourth is chemisorption, right? Fourth is chemisorption, and second is chemisorption. Yes, second is also chemisorption, so this is also right, and this is also right. And next fourth option is fourth is chemisorption. Yes, fourth is chemisorption. Third is chemisorption. Third is chemisorption, but third is not a chemisorption, it is physisorption. So this option is also wrong. For this question, both A and C options are our right answers. Okay, so mild conditions alli tagondaga namage so option A ಮತ್ತೆ option C ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಇವುಗಳು ಏನಾಗಿರುತ್ತೆ ಅಂದ್ರೆ ಈಸಿಯಾಗಿ ಟೆಸ್ಟ್ ಬೇಸ್ ನಿಮ್ಗೆ ಗೊತ್ತಿದೆ ಫಿಸಿಸಾಪ್ಷನ್ ಪ್ರೋಸೆಸ್ ಗಳು ಮಾತ್ರ ಏನಾಗುತ್ತೆ ಈಸಿಯಾಗಿ ಮೈಲ್ಡ್ ಕಂಡೀಷನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾವುದೇ ಆಕ್ಟಿವೇಶನ್ ಎನರ್ಜಿನ ಅವಶ್ಯಕತೆ ಇರೋದಿಲ್ಲ. ಸೊ ದಟ್ ಏನಾಯ್ತಿದೆ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ನಾವು ತಗೊಂಡಾಗ ಸೊ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಸೊ ಆಪ್ಷನ್ ಎ ಫಸ್ಟ್ ಇಸ್ ಫಿಸಿಸಾಪ್ಷನ್ ಅಂಡ್ ಕೆಮಿಸಾಪ್ಷನ್ ಅಂಡ್ ದೆನ್ ಫೋರ್ತ್ ಇಸ್ ಕೆಮಿಸಾಪ್ಷನ್ ಅಂಡ್ ಸೆಕೆಂಡ್ ಇಸ್ ಕೆಮಿಸಾಪ್ಷನ್ ಅಂತ ಹೇಳ್ಬಿಟ್ಟು ಸೊ ಇವೆರಡು ಆಪ್ಷನ್ ಗಳು ಏನಾಗುತ್ತೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಥರ್ಡ್ ಕ್ವೆಶ್ಚನ್. Rate of physisorption increases with ಅಂತ ಕೇಳಿದೆ. ಸೊ ಅಂದ್ರೆ ರೇಟ್ ಆಫ್ physisorption is increases with. ಸೊ ಯಾವಾಗ physisorption ಅಂತ ಇನ್ಕ್ರೀಸ್ ಆಗುತ್ತೆ ಅಂತ ಸೊ ಆಪ್ಷನ್ ನೋಡ್ತಾ ಹೋಗೋಣ. with decrease in temperature. ಸೊ ಟೆಂಪರೇಚರ್ ಡಿಕ್ರೀಸ್ ಆದ್ರೆ physisorption increase ಆಗುತ್ತೆ. Yes, if the temperature increases physisorption is decreases, we know that. And the second option is increase in temperature. No, if temperature increases physisorption is decreases. And then coming to decrease in pressure. If pressure decreases, physisorption is also decreases. And then the fourth option is decreasing surface area. Yes, if the surface area decreases, then physisorption is decreases. But if decreasing temperature, rate of physisorption is increases. Right? So the right option is decreasing temperature. ಸೊ ನಾವು ಟೆಂಪರೇಚರ್ ಡಿಕ್ರೀಸ್ ಮಾಡಿದ್ರೆ physisorption ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅದಲ್ಲದೆ ನಾವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ physisorption ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಹಾಗೇನೆ ಡಿಕ್ರೀಸ್ ಇನ್ ಪ್ರೆಷರ್ ಡಿಕ್ರೀಸ್ ಮಾಡಿದ್ರು ಕೂಡ physisorption ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಅದೇ ರೀತಿ ಸರ್ಫೇಸ್ ಏರಿಯಾ ಡಿಕ್ರೀಸ್ ಮಾಡಿದ್ರು ಕೂಡ physisorption ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಡಿಕ್ರೀಸಿಂಗ್ ಟೆಂಪರೇಚರ್ physisorption is increases. Right? Now the fifth question is adsorption of gas on solid surface is generally exothermic because so you go to the adsorption of gas on the solid surface is exothermic process ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದೆ ಇಂಟ್ರೊಡಕ್ಷನ್ ಇರುವಾಗ. ಸೊ ಈ ಅಡ್ಸಾರ್ಪ್ಷನ್ ಪ್ರೋಸೆಸ್ ನ ಎಕ್ಸೋಥರ್ಮಿಕ್ ಅಂತ ಹೇಳ್ತೀವಿ ನಾವು, ಹೌದಾ? ಸೊ ಯಾಕೆ ಎಕ್ಸೋಥರ್ಮಿಕ್ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿದೆ, ಮಾಲಿಕ್ಯೂಲ್ಸ್ ಗಳು ಫ್ರೀ ಆಗಿ ಮೂವ್ ಆಗ್ತಾ ಇರ್ತವೆ ಅಟ್ಮಾಸ್ಫಿಯರ್ ಅಲ್ಲಿ. ಸೊ ಅದು ಒಂದು ಸಾಲಿಡ್ ಸರ್ಫೇಸ್ ಮೇಲೆ ಬಂದು ಅಬ್ಸರ್ವ್ ಆಗುತ್ತೆ ಅಂತಂದ್ರೆ ಅದರ ಎನರ್ಜಿ ಏನಾಗುತ್ತೆ ರಿಲೀಸ್ ಆಗುತ್ತೆ. ಸೊ ಅಂದ್ರೆ ದ ಎನರ್ಜಿ ಇಸ್ ರಿಲೀಸ್ ಡ್ಯೂರಿಂಗ್ ದ ಅಡ್ಸಾರ್ಪ್ಷನ್ ಪ್ರೋಸೆಸ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಫ್ರೀ ಮೂವ್ಮೆಂಟ್ ಈಸ್ ರಿಸ್ಟ್ರಿಕ್ಟೆಡ್ ಆನ್ ದ ಸರ್ಫೇಸ್ ಆಫ್ ದ ಅಡ್ಸಾರ್ಬೆಂಟ್. ಸೊ ಅದರ ಫ್ರೀ ಮೂವ್ಮೆಂಟ್ ಏನಾಗುತ್ತೆ ಸಾಲಿಡ್ ನ ಸರ್ಫೇಸ್ ಮೇಲೆ ಈ ಫ್ರೀ ಮೂವ್ಮೆಂಟ್ ಅನ್ನೋದು ರಿಸ್ಟ್ರಿಕ್ಟ್ ಆಗುತ್ತೆ. ಫ್ರೀ ಆಗಿ ಅಟ್ಮಾಸ್ಫಿಯರ್ ಅಲ್ಲಿ ಮೂವ್ ಆಗ್ತಿರೋ ಹಾಗೆ ಸರ್ಫೇಸ್ ನ ಸಾಲಿಡ್ ಸರ್ಫೇಸ್ ನ ಮೇಲೆ ಅದು ಮೂವ್ ಆಗಲ್ಲ. ಅಂದ್ರೆ ಎಂಟ್ರೋಪಿ ಕೂಡ ಏನಾಗುತ್ತೆ ಅಲ್ಲಿ ಡಿಕ್ರೀಸ್ ಆಗ್ತಾ ಬರುತ್ತೆ. Okay, so delta H is also negative and delta S is also negative during the adsorption process. Okay, so ಅದರ exothermic ಯಾಕೆ ಅಂತೀವಿ ಅಂತ ಒಂದಷ್ಟು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾವ ಆಪ್ಷನ್ ರೈಟ್ ಅಂತ ಹೇಳಿ ನೋಡ್ತಾ ಹೋಗೋಣ. Okay, so first option is enthalpy is positive. No, ನಾನು ಎಷ್ಟೇ ಹೇಳಿದೆ enthalpy is negative. ಯಾಕೆ ಎನರ್ಜಿ ಏನಾಗುತ್ತೆ ರಿಲೀಸ್ ಆಗುತ್ತೆ. ಸೊ therefore it is exothermic ಅಂತ ಹೇಳೋದು. ಸೊ enthalpy positive or exothermic ಅಂತ ಹೇಳೋದಿಲ್ಲ ನಾವು ಅಲ್ವಾ. ಸೊ ಹಾಗಾಗಿ ಈ ಆಪ್ಷನ್ ಏನಿದೆ ರಾಂಗ್ ಆಗುತ್ತೆ. ನೆಕ್ಸ್ಟ್ ಬನ್ನಿ ಎಂಟ್ರೋಪಿ ಡಿಕ್ರೀಸಸ್. ಎಸ್, ಎಂಟ್ರೋಪಿ ಡಿಕ್ರೀಸಸ್. ಎಂಟ್ರೋಪಿ ಡಿಕ್ರೀಸ್ ಆಗುತ್ತೆ. ಸೊ ದಟ್ ಎಂಥಾಲ್ಪಿ ನೆಗೆಟಿವ್ ಆಗುತ್ತೆ. ದಟ್ ಮೀನ್ಸ್ ಇಟ್ ಇಸ್ ಎಕ್ಸೋಥರ್ಮಿಕ್ ಅಂತೀವಿ. ಹಾಗೆ ಎಂಟ್ರೋಪಿ ಇನ್ಕ್ರೀಸಸ್. ನೋ, ಎಂಟ್ರೋಪಿ ಇನ್ಕ್ರೀಸ್ ಆಗಲ್ಲ. ಯಾಕಂದ್ರೆ ಎಂಟ್ರೋಪಿಯಲ್ಲಿ ಡಿಸಾರ್ಡರ್ನೆಸ್ ಇನ್ ದ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಫ್ರೀ ಆಗಿ ಮೂವ್ ಆಗ್ತಿರುವಂತ ಮಾಲಿಕ್ಯೂಲ್ಸ್ ಗಳು ಸರ್ಫೇಸ್ ಮೇಲೆ ಬಂದು ಕೂತಾಗ ಅವುಗಳ ಡಿಸಾರ್ಡರ್ನೆಸ್ ಅನ್ನೋದು ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಅಂದ್ರೆ ಎಂಟ್ರೋಪಿ ಅನ್ನೋದು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಂಟ್ರೋಪಿ ಇನ್ಕ್ರೀಸಸ್ ಅಂತ ಹೇಳಿದ್ರೆ ಸೊ ದಿಸ್ ಇಸ್ ನಾಟ್ ಅ ರೈಟ್ ಆನ್ಸರ್. ಅಂಡ್ ದೆನ್ ಫ್ರೀ ಎನರ್ಜಿ ಇನ್ಕ್ರೀಸಸ್. ಫ್ರೀ ಎನರ್ಜಿ ಇನ್ಕ್ರೀಸ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎನರ್ಜಿ ಅನ್ನೋದು ಏನಾಗುತ್ತೆ ಲಿಬರೇಟ್ ಆಗೋದ್ರಿಂದ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಎಂಟ್ರೋಪಿ ಡಿಕ್ರೀಸಸ್ ಅನ್ನೋದು ಆಪ್ಷನ್ ಇದೆ. ಇದು ರೈಟ್ ಆನ್ಸರ್ ಆಗುತ್ತೆ. ಬಿಕಾಸ್ ಅಡ್ಸಾರ್ಪ್ಷನ್ ಡ್ಯೂರಿಂಗ್ ದ ಅಡ್ಸಾರ್ಪ್ಷನ್
Enthalpy is decreases, that means it releases the energy. So this delta H is negative, and entropy is also decreases. Its free movement is decreases during the adsorption. So that entropy decreases is the right answer. Okay. So the next, the sixth question is, according to Cranbridge adsorption isotherm, which of the following is correct? So already ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮಗೆ Cranbridge adsorption isotherm. According to Cranbridge adsorption isotherm, the x by m is equal to k into p power 1 by n. So ನೀವು ಇಲ್ಲಿ ರಿಕ್ವೈರ್ಡ್ ವ್ಯಾಲ್ಯೂಸ್ ಗಳನ್ನ ಕೊಡ್ತಾ ಹೋದ್ರೆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ, ಪ್ರೆಷರ್ ನ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದಷ್ಟು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. x by m is directly proportional to p power 0, and x by m is directly proportional to p, and x by n is directly proportional to p power 1 by n. ಸೊ ಇದರಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ. ನಾವು ಈ ಈಕ್ವೇಷನ್ ತಗೊಂಡು ಒಂದಷ್ಟು ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡಿ, ರೈಟ್? ಸೊ ಇಫ್ 1 by n is greater than 1, so 1 by n ನ ವ್ಯಾಲ್ಯೂ ನಾವು greater than 1 ಕೊಟ್ಟರೆ ಏನಾಗುತ್ತೆ? ಸೊ x by m is directly proportional to p power 1 ಅಂತ ಹೇಳ್ತೀವಿ. ಸೊ ಅಂದ್ರೆ at low pressure ಅಲ್ಲಿ ನಾವೇನ್ ಮಾಡ್ತೀವಿ? ಸೊ x by m is directly proportional to p power 1 ಆಗುತ್ತೆ. ಸೊ ಹಾಗೇನೆ at high pressure ಅಂತ ನೋಡಿದಾಗ if 1 by n value is greater than 0 ಅಂತ ಹೇಳ್ಕೊಟ್ರೆ ಅಥವಾ less than 0 ಅಂತ ಕೊಟ್ವಿ ಅಂತಂದ್ರೆ, so that ಏನಾಯ್ತು? x by m is directly proportional to p power 0. Okay, so ಆ 0 ಅಂದ್ರೆ ಏನಾಗುತ್ತೆ? anything to the power 0 is whole 0, so that x by m is equal to just constant ಆಗುತ್ತೆ. So constant ಆದ್ರೆ it is independent of pressure ಅಂತ ಹೇಳ್ತೀವಿ. So at a high pressure ಅಲ್ಲಿ, so amount of gas adsorbed on the surface of adsorbent is independent of pressure ಅಂತ ಹೇಳ್ತಾ ಹೋಗ್ತೀವಿ. ಯಾವಾಗ? at high pressure ಅಲ್ಲಿ ನಾವು, ಹೌದಾ? ಸೊ ಹಾಗಾಗಿ ಈ ಆಪ್ಷನ್ ಕೂಡ ಏನಾಗುತ್ತೆ? ರೈಟ್ ಆಗುತ್ತೆ. x by m is directly proportional to p power 0 ಅಂತಂದ್ರೆ according to this equation, right? So p power 0 ಅಂತಂದ್ರೆ ಎಷ್ಟು 0 ಆಗುತ್ತೆ? p power 0 anything to the power 0 is equal to 1 ಆಗುತ್ತೆ. So x by m is equal to k ಆಯ್ತು. k ಅಂದ್ರೆ ಕಾನ್ಸ್ಟೆಂಟ್. So x by m is independent of pressure ಆಗುತ್ತೆ. ಯಾವಾಗ? at high pressure ಅಲ್ಲಿ. So that x by m is proportional to p power 1 ಇದೆ. So p power 1 and this is equal to 1 ಆಗುತ್ತೆ. So x by m is equal to k into p. That means x by m, that is amount of gas absorbed, is directly proportional to pressure at low pressure ಅಲ್ಲಿ. ಈ ವ್ಯಾಲ್ಯೂ ಆಗುತ್ತೆ low pressure ಅಲ್ಲಿ. ಅಮೌಂಟ್ ಆಫ್ ಪ್ರೆಷರ್ ನ ಇನ್ಕ್ರೀಸ್ ಮಾಡಿದಾಗ ಕೂಡ ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬ್ಡ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್? ಅದು ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಮತ್ತೆ x by m is directly proportional to p power 1 by n. That is this equation. ಅಂದ್ರೆ ಇದು at moderate pressure ಅಲ್ಲಿ, ಅಂದ್ರೆ ಈ ಕಡೆ ಹೈ ಪ್ರೆಷರ್ ಅಲ್ಲ ಲೋ ಪ್ರೆಷರ್ ಅಲ್ಲ, at moderate pressure ಅಲ್ಲಿ ಏನಾಗುತ್ತೆ? x by m is equal to p power 1 by n. ಪ್ರೆಷರ್ ಸಮಥಿಂಗ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಾಗೆ ನೋಡಕ್ ಹೋದ್ರೆ ಸೊ ಈ ಮೂರು ಆಪ್ಷನ್ಸ್ ಗಳು ಏನಾಗಿದೆ? ರೈಟ್ ಆನ್ಸರ್ ಆಗುತ್ತೆ ಫಾರ್ ಡಿಫರೆಂಟ್ ರೇಂಜ್ ಆಫ್ ಪ್ರೆಷರ್ ಅಂತ ಹೇಳ್ಬಿಟ್ಟು. ಡಿಫರೆಂಟ್ ರೇಂಜ್ ಆಫ್ ಪ್ರೆಷರ್ ಅಲ್ಲಿ ಈ ಮೂರು ಈಕ್ವೇಶನ್ ಕೂಡ ಏನ್ ಮಾಡುತ್ತೆ? Cranbridge adsorption isotherm ನ ಒಬೆ ಮಾಡ್ತಾ ಹೋಗುತ್ತೆ. ಸೊ ದಟ್ ದ ಲಾಸ್ಟ್ ಆಪ್ಷನ್ ಇಸ್ ಆಲ್ ಆಫ್ ದ above are correct for different range of pressure ಅಂತ ಹೇಳಿದ್ರೆ. So this is the right answer ಅಂತ ಹೇಳಿದ್ರು. So the first option is correct at high pressure, and the second option is correct at low pressure, and the third option is correct at moderate pressure. Therefore the option D is all of the above are correct for different range of pressure ಅಂತ ಹೇಳ್ತೀವಿ. Okay, so the next question, that is seventh question. So now the seventh question is, which of the following interface can never be obtained? Which of the following interface can never be obtained? So first option is liquid, and solid, and solid gas, and gas and gas. We know that in case of solids and solid, so if the two solids are mixed each other, so ನೀವು ಎರಡು ಸಾಲಿಡ್ ಗಳನ್ನ ಮಿಕ್ಸ್ ಮಾಡಿದ್ರೆ ಸೊ ಎರಡುಗಳ ಮಧ್ಯೆ ನಿಮಗೆ ಇಂಟರ್ಫೇಸ್ ಕಾಣುತ್ತೆ, ರೈಟ್? ಸೊ ಹಾಗೇನೆ ಲಿಕ್ವಿಡ್, ಸೊ ನೀವು ವಾಟರ್ಗೆ ಆಯಿಲ್ ಹಾಕಿ, ಸೊ ನಿಮ್ಗೆ ಎರಡು ಇಂಟರ್ಫೇಸ್ ಅಬ್ಸರ್ವ್ ಮಾಡ್ತೀರಿ ಅಲ್ವಾ? ಸೊ ಹಾಗಾದ್ರೆ ಇಲ್ಲೂ ಕೂಡ ನೀವು ಇಂಟರ್ಫೇಸ್ ನ ಅಬ್ಸರ್ವ್ ಮಾಡ್ತೀರಿ. ಅದೇ ರೀತಿ ಸಾಲಿಡ್ ಮತ್ತೆ ಸಾಲಿಡ್ ಅಲ್ಲೂ ಅಷ್ಟೇ. ಸೊ ಎರಡು ಸಾಲಿಡ್ ಗಳನ್ನ ಮಿಕ್ಸ್ ಮಾಡಿದ್ರೆ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ. ಡಿಫರೆಂಟ್ ಲೇಯರ್ಸ್ ಅಬ್ಸರ್ವ್ ಮಾಡ್ತೀರಿ ನೀವು. ಸೊ ದಟ್ ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ತೀರಾ. ಹಾಗೇನೆ ಸಾಲಿಡ್ ಮತ್ತೆ ಗ್ಯಾಸ್, ಸೊ ಸಾಲಿಡ್ ಮತ್ತೆ ಗ್ಯಾಸ್ ಅನ್ನು ಕೂಡ ನಾವೇನ್ ಮಾಡ್ತೀವಿ? ಇಂಟರ್ಫೇಸ್ ನ ಅಬ್ಸರ್ವ್ ಮಾಡ್ತೀವಿ. ನೀವು ಒಂದು ಸಾಲಿಡ್ ನ ಇಟ್ರಿ ಅಂತಂದ್ರೆ ಒಂದು ಕಂಟೈನರ್ ಅಲ್ಲಿ, ಸೊ ಅದರ ಮೇಲ್ಗಡೆ ಒಂದಷ್ಟು ಗ್ಯಾಸಸ್ ಮಾಲಿಕ್ಯೂಲ್ಸ್ ಇರುತ್ತೆ, ಪ್ರೆಸೆಂಟ್ ಇರುತ್ತೆ. ಸೊ ದೇರ್ ಇಸ್ ಎ ಇಂಟರ್ಫೇಸ್ ಬಿಟ್ವೀನ್ ದ ಸಾಲಿಡ್ ಅಂಡ್ ಗ್ಯಾಸ್. ಬಟ್ ಇನ್ ಕೇಸ್ ಆಫ್ gas and gas, the gaseous mixtures are completely miscible with each other, right?
ಸೊ ಗ್ಯಾಸಿಯಸ್ ಮಿಕ್ಸ್ಚರ್ಸ್ಗಳು ಕಂಪ್ಲೀಟ್ ಆಗಿ ವಿಸಿಬಲ್ ಆಗಿರೋದ್ರಿಂದ ಈ ಗ್ಯಾಸ್ ಅಂಡ್ ಗ್ಯಾಸ್ ಮಿಕ್ಸ್ಚರ್ ಅಲ್ಲಿ ಯಾವುದೇ ರೀತಿಯ ಇಂಟರ್ಫೇಸ್ ಕಾಣೋದಿಲ್ಲ, ನಿಮಗೆ ಡಿಫ್ರೆನ್ಶಿಯೇಟೆಡ್ ಲೇಯರ್ ಕಾಣೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಆ ಇಂಟರ್ಫೇಸ್ ಕಾಣಲ್ಲ, ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇನ್ ದ ಕೇಸ್ ಆಫ್ ಗ್ಯಾಸ್ ಅಂಡ್ ಗ್ಯಾಸ್ there is no interface is obtained. Which of the following interface can never obtain ಅಂತ ಹೇಳಿದ್ರೆ, so that gas and gas ಅಲ್ಲಿ ಯಾವುದೇ ರೀತಿ ಇಂಟರ್ಫೇಸ್ obtained ಆಗೋದಿಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, the next question is chromatography is a technique based on. So chromatography is a technique. chromatography ಬಗ್ಗೆ ನೀವು ಫಸ್ಟ್ ಇಯರ್ ಅಲ್ಲಿ ಓದಿದ್ರಿ, ಹೌದಾ? ಸೊ ಈ chromatography ಟೆಕ್ನಿಕ್ ಅಲ್ಲಿ ಅಲ್ಲೂ ಕೂಡ ಅಬ್ಸಾರ್ಪ್ಷನ್ ಪ್ರೋಸೆಸ್ ಬೇಸ್ಡ್ ಆಗಿರೋದ್ರಿಂದ ಇಲ್ಲೂ ಕೂಡ ಓದ್ತೀವಿ. chromatography is a technique based on ಅಂತ ಕೇಳಿದ್ರೆ ಆಪ್ಷನ್ is solubilities of the solute. No, it's not based on solubility of the solute, we know that. And the second one is adsorption of solute. No, adsorption of solute alla ಇಲ್ಲಿ based ಆಗಿರುವಂತದ್ದು. ಹಾಗೇನೆ third option is chemisorption, chemical adsorption followed by desorption ಅಂತ ಹೇಳಿ, ಅಂದ್ರೆ adsorption ಆಗುತ್ತೆ ಹಾಗೆ desorption ಆಗುತ್ತೆ, ಅದ್ರ ಮೇಲೆ ಬೇಸ್ಡ್ ಆಗಿದೆ ಅಂತ ಹೇಳಿದ್ರೆ no, it's not a right answer. And the last option is differential adsorption of different constituent of a mixture ಅಂತ ಹೇಳಿ, ಅಂದ್ರೆ ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ಕಾಂಪೌಂಡ್ ನ ತಗೊಂಡ್ರು ಅದರಲ್ಲಿ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳು ಪ್ರೆಸೆಂಟ್ ಇರುತ್ತೆ, ಹೌದಲ್ವಾ? ಸೊ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳನ್ನ ನಾವು ಸಪರೇಟ್ ಮಾಡಬೇಕು ಅಂತಂದ್ರೆ ಸೊ ಅದು ಕ್ರೊಮ್ಯಾಟೋಗ್ರಫಿ ನಾವು ಮಾಡ್ತಾ ಹೋಗ್ತೀವಿ. ಅಂದ್ರೆ ದ ಕಾಂಪೌಂಡ್ ಇಟ್ ಕನ್ಸಿಸ್ಟಿಂಗ್ ಆಫ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ವಿಚ್ ಕ್ಯಾನ್ ಬಿ ಸಪರೇಟೆಡ್ ಬೈ ಕ್ರೊಮ್ಯಾಟೋಗ್ರಫಿ. ಸೊ ಆ ಕ್ರೊಮ್ಯಾಟೋಗ್ರಫಿ ಟೆಕ್ನಿಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಸಪರೇಟ್ ಮಾಡ್ತೀವಿ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳನ್ನ. ಸೊ ಅವುಗಳು ಈಸಿಯಾಗಿ ಸಪರೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ therefore it is based on the differential adsorption of different constituents ಅಂತ ಹೇಳ್ತೀವಿ. ಸೊ ಅವುಗಳು ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಗಿ ಏನಾಗ್ತಾ ಹೋಗುತ್ತೆ, ಸಪರೇಟ್ ಆಗ್ತಾ ಹೋಗುತ್ತೆ ಕ್ರೊಮ್ಯಾಟೋಗ್ರಫಿ ಲೇಯರ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ದಟ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಡಿಫರೆನ್ಷಿಯಲ್ ಅಬ್ಸಾರ್ಪ್ಷನ್ ಆಫ್ ಡಿಫರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎ ಮಿಕ್ಸ್ಚರ್. ಮಿಕ್ಸ್ಚರ್ ಇರುವಂತ ಡಿಫರೆಂಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಗಳನ್ನ ಅದೇನ್ ಮಾಡುತ್ತೆ, ಸಪರೇಟ್ ಮಾಡ್ತಾ ಹೋಗುತ್ತೆ ಡ್ಯೂ ಟು ಡಿಫರೆನ್ಷಿಯಲ್ ಅಬ್ಸಾರ್ಪ್ಷನ್. ಡಿಫರೆಂಟ್ ಪ್ಲೇಸಸ್ ಅಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗ್ತಾ ಹೋಗುತ್ತೆ. ಸೊ ಆ ಪ್ರೋಸೆಸ್ ಮೇಲೆ ಬೇಸಿಕ್ ಆಗಿದೆ ಕ್ರೊಮ್ಯಾಟೋಗ್ರಫಿ ಅನ್ನೋದು. ಓಕೆನಾ? So next question is which of the following is not a characteristics of chemisorption. So ಇಲ್ಲಿ ಒಂದಷ್ಟು ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ, ಈ ಆಪ್ಷನ್ ಯಾವುದು chemisorption ನ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಅಂತ ಕೇಳಿದ್ದಾರೆ. So first option, adsorption is irreversible. You know that chemical adsorption is irreversible process. It can be regained. ಹೌದಾ? regain ಮಾಡಕ ಆಗಲ್ಲ, so that ಇದನ್ನ irreversible ಅಂತ ಹೇಳ್ತೀವಿ. Okay, because it is formed due to the chemical bond. It's not easy to form again a bond formation, right? So now next, the adsorption increases with increase of surface area. Yes, it is the characteristics of both physisorption and chemisorption. If surface area increases, adsorption is also increases, therefore it is also one of the characteristics of chemisorption. And the next one is adsorption is specific. Of course, in case of chemisorption the adsorption is specific because the chemical bonds formation takes place. It is a specific process. Howda? So this is a specific. And then adsorption is decreases, and it is symbolically mentioned ಮಾಡಿದ್ವಿ, decreases with increasing temperature. We know that in case of chemisorption, if the temperature increases, adsorption is also increases. But here the option is adsorption is decreases with increasing temperature. So this is not a characteristics of chemisorption. So the right answer is option D. Okay. So this is the 8th question. The 10th question is which gas will be absorbed on a solid to greater extent. So ಇಲ್ಲಿ ಹೇಳಿದ್ದಾರೆ ಯಾವ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಗಳು ಈಸಿಯಾಗಿ ಅಬ್ಸಾರ್ಬ್ ಆಗ್ತವೆ ಇನ್ ಗ್ರೇಟರ್ ಎಕ್ಸ್ಟೆಂಟ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ನಿಮಗೆ ಗೊತ್ತಿದೆ ನೇಚರ್ ಆಫ್ ಎ ಅಬ್ಸಾರ್ಬೇಟ್ ಅನ್ನೋದ್ರಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಸೊ ಗ್ಯಾಸ್ ನ ನೇಚರ್ ಯಾವ ರೀತಿ ಇದ್ರೆ ಅದರ ಅಬ್ಸಾರ್ಪ್ಷನ್ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಹಾಗೆ ಸ್ಟಡಿ ಮಾಡುವಾಗ ನಾವು ನೋಡಿದೀವಿ. So the gaseous molecules which are easily liquefiable gases are easily absorbed on the surface of solid ಅಂತ ಹೇಳ್ತೀವಿ. ಅಂದ್ರೆ ಯಾವ gaseous molecules ಗಳು ಈಸಿಯಾಗಿ ಲಿಕ್ವಿಫೈ ಆಗ್ತಾವೋ ಅವುಗಳನ್ನ ನಾವೇನಂತ ಹೇಳ್ತೀವಿ, ಅವುಗಳು ಈಸಿಯಾಗಿ ಅಬ್ಸಾರ್ಬ್ ಆಗ್ತಾ ಹೋಗ್ತವೆ, ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ಅಂತ ಹೇಳ್ಬಿಟ್ಟು. ಹೌದಾ? ಸೊ ಹಾಗೆ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ಅಂದ್ರೆ ದೇ ಆರ್ ಹ್ಯಾವಿಂಗ್ ಹೈ ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಅವುಗಳಿಗೆ ಕ್ರಿಟಿಕಲ್ ಟೆಂಪರೇಚರ್ ಅನ್ನೋದು ಏನಾಗುತ್ತೆ, ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಏನಿದು ಕ್ರಿಟಿಕಲ್ ಟೆಂಪರೇಚರ್ ಅಂತಂದ್ರೆ ದ ಟೆಂಪರೇಚರ್ ಅಟ್ ವಿಚ್ ದ ಗ್ಯಾಸ್ ಕ್ಯಾನ್ ಬಿ ಲಿಕ್ವಿಫೈಡ್ ಅಂತ ಹೇಳ್ಬಿಟ್ಟು. ದ ಗ್ಯಾಸ್ ಏನಾಗುತ್ತೆ, ದೇ ಕೆನಾಟ್ ಬಿ ಅಂದ್ರೆ ಅಬೋವ್ ವಿಚ್ ಟೆಂಪರೇಚರ್ ದ ಗ್ಯಾಸ್ ಕೆನಾಟ್ ಬಿ ಲಿಕ್ವಿಫೈಡ್ ಅಂತ ಹೇಳ್ತೀವಿ. ಆ ಟೆಂಪರೇಚರ್ ತನಕ ಮಾತ್ರ ಅವುಗಳು ಏನಾಗ್ತವೆ, ಲಿಕ್ವಿಫೈ ಆಗ್ತವೆ. ಅದರ್ವೈಸ್ ಅದೇನಾಗ್ತಾ ಹೋಗುತ್ತೆ, ದೇ ಕೆನಾಟ್ ಬಿ ಲಿಕ್ವಿಫೈಡ್ ಅಂತ ಹೇಳ್ತೀವಿ. ಸೊ ದಟ್ the gas having higher critical temperature
ದೇ ಆರ್ ಈಸಿಲಿ ಅಡ್ಸಾರ್ಬ್ಡ್ ಆನ್ ದಿ ಸರ್ಫೇಸ್ ಆಫ್ ಸಾಲಿಡ್ ಅಂತ ಹೇಳ್ಬಿಟ್ಟು. ಯಾವ ಒಂದು ಗ್ಯಾಸಿಯಸ್ ಮಾಲಿಕ್ಯೂಲ್ಗಳಿಗೆ ಕ್ರಿಟಿಕಲ್ ಟೆಂಪರೇಚರ್ ಅದು ಜಾಸ್ತಿ ಇರುತ್ತೆ, ಸೊ ಅವುಗಳನ್ನ ನಾವೇನ್ ಮಾಡ್ಬೋದು, ಆ ಟೆಂಪರೇಚರ್ ರೇಂಜ್ ತನಕ ಕೂಡ ಅಡ್ಸಾರ್ಬ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ. ಸಪೋಸ್ ಇಫ್ ದ ಗ್ಯಾಸ್ ಹ್ಯಾವಿಂಗ್ ಲೋ ಕ್ರಿಟಿಕಲ್ ಟೆಂಪರೇಚರ್ ಏನಾಗುತ್ತೆ, ಇಟ್ ಈಸ್ ಈಸಿಲಿ ಇಟ್ ಕ್ಯಾನ್ ಕನ್ವರ್ಟೆಡ್ ಇಂಟು ಎ ಗ್ಯಾಸಿಯಸ್ ಫಾರ್ಮ್. ಅಂದ್ರೆ ಏನಾಗುತ್ತೆ ಅಂತಂದ್ರೆ in the above that temperature it cannot be liquefied. ಆ ಟೆಂಪರೇಚರ್ ರೈಸ್ ಆಯ್ತು ಅಂದ್ರೆ ಅದೇನಾಗಲ್ಲ, ಲಿಕ್ವಿಫೈ ಆಗಲ್ಲ. ಸೊ ದಟ್ ಅದನ್ನ ಅಬ್ಸರ್ವ್ ಮಾಡೋದು ಏನಾಗುತ್ತೆ, ಕಷ್ಟ ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ಅಟ್ ದಟ್ ಟೆಂಪರೇಚರ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್. ಸೊ ಅಟ್ ಕ್ರಿಟಿಕಲ್ ಟೆಂಪರೇಚರ್ ಏನಾಗಿರುತ್ತೆ, ದ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಅವುಗಳ ಮಧ್ಯದಲ್ಲಿ. ಅರ್ಥ ಆಗ್ತಿದೆಯಾ. ಸೊ ಇಲ್ಲಿ ನಾವೀಗ ಆಪ್ಷನ್ಸ್ ನೋಡ್ತಾ ಹೋದಾಗ ದ ಗ್ಯಾಸ್ ಹ್ಯಾವಿಂಗ್ ಹೈಯರ್ ಕ್ರಿಟಿಕಲ್ ಟೆಂಪರೇಚರ್, ಎಸ್ the gas having higher critical temperature it is easily absorbed on the surface of a solid ಅಂತ ಹೇಳ್ತೀವಿ. So this option is right. And then moving to next option, a gas having non-polar molecules. No, non-polar molecules ಆದ್ರೆ ಅವುಗಳ ಮಧ್ಯೆ ಇಂಟರಾಕ್ಷನ್ ಇರೋಕ್ಕೆ ಸಾಧ್ಯನೇ ಇಲ್ಲ. So how can we liquefied, right? So ಅದನ್ನ ಲಿಕ್ವಿಫೈ ಮಾಡೋದಕ್ಕೆ ಆಗೋಲ್ಲ, ತುಂಬಾನೇ ಕಷ್ಟ ಆಗುತ್ತೆ. So this is not a right answer. And then the gas having lowest critical temperature, no, lowest critical temperature it cannot be converted into liquid form in that above temperature. Above temperature ಅದನ್ನ ಏನು ಮಾಡಿದ್ರೆ ಲಿಕ್ವಿಫೈ ಆಗಲ್ಲ. ಸೊ ಬೇಗನೆ ಅದೇನಾಗ್ಬಿಡುತ್ತೆ, ಲಿಕ್ವಿಫೈ ಆಗಿ ಕನ್ವರ್ಟ್ ಆಗೋದಿಲ್ಲ. ಸೊ ಅದು ಕ್ರಿಟಿಕಲ್ ಟೆಂಪರೇಚರ್ ಕಡಿಮೆ ಆಗ್ತಿದೆ ಅಂತಂದ್ರೆ ಅವುಗಳನ್ನ ಲಿಕ್ವಿಫೈ ಮಾಡೋ, ಸೊ ಅದನ್ನ ಅಬ್ಸಾರ್ಬ್ ಮಾಡೋದು ಸಾಲಿಡ್ ನ ಸರ್ಫೇಸ್ ನಲ್ಲಿ ತುಂಬಾನೇ ಕಷ್ಟ ಆಗುತ್ತೆ, ಬೇಗನೆ ಅದೇನಾಗ್ಬಿಡುತ್ತೆ ಕನ್ವರ್ಷನ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ gas having higher critical pressure. This is not also a right answer. So the right answer is the gas having higher critical temperature. They can be easily adsorbed on the surface of a solid. So adu kuda agutte. Hagene alli nimge easily liquefiable gases na kuda navu ಏನಂತ ಹೇಳ್ತೀವಿ, ಈಸಿಯಾಗಿ ಅಬ್ಸಾರ್ಬ್ ಮಾಡಬಹುದು ಅಂತ ಹೇಳ್ತೀವಿ. ಸೊ ಇವೆರಡನ್ನೂ ಕೂಡ ತಲೆಯಲ್ಲಿ ಇಟ್ಕೊಂಡಿರಬೇಕು. So this is the